ಕರಪ್ಷನ್ ಅನ್ನೋದು ಅವಾಯ್ಡ್ ಮಾಡ್ಬೋದು ಈ ಮೂವಿ ನೋಡಿದ್ರೆ ಮಕ್ಕಳು. ಲೋಕ ಕಲ್ಯಾಣದ ಉದ್ದೇಶದ, ಸಮಾಜ ಸೇವೆ ಉದ್ದೇಶದ, ರಾಷ್ಟ್ರದ ಉದ್ದೇಶದ ಮೊದಲನೇ ಹೆಜ್ಜೆ ನೀವು ಅಧಿಕಾರ ಇಲ್ಲ ಅಂದ್ರೆ ನೀವೇನು ಸೇವೆ ಮಾಡ್ತೀರಾ? ಧರ್ಮ ಮತ್ತು ರಾಜಕೀಯ ಒಟ್ಟಿಗೆ ಸೇರೋದಿಲ್ಲ ಅಂತ ಹೇಳುವ ಆ ಒಂದು ಮಿಥ್ಯೆ ನಮಗಿಲ್ಲಿ ಗೊತ್ತಾಯಿತು. ಇವತ್ತು ಈ ಸಿನಿಮಾವನ್ನು ಪ್ರತಿಯೊಬ್ಬ ಹಿಂದೂ, ಪ್ರತಿಯೊಬ್ಬ ಮಠಾಧಿಪತಿ, ಪ್ರತಿಯೊಬ್ಬ ಸ್ವಾಮೀಜಿ ನೋಡಬೇಕು. ಬರೀ ಅವರು ಸಿಎಂ ಆದ್ಮೇಲೆ ಜನರಿಗೆ ಗೊತ್ತಾಗಿದ್ದಾರೆ. ಸಿಎಂ ಆಗೋ ಮುಂಚೆ ಅವ್ರು ಯಾವ ತರ ಅದಕ್ಕೋಸ್ಕರ ಟ್ರೈ ಮಾಡಿದ್ರು, ಅವ್ರ ಆಧ್ಯಾತ್ಮಿಕ ರೀತಿಯಲ್ಲೂ ಹೇಗೆ ಮುಂದುವರೆದ್ರು, ಎರಡನ್ನೂ ಬ್ಯಾಲೆನ್ಸ್ ಮಾಡಿದ ರೀತಿ. ನಮ್ಮ ಶಂತನು ಗುಪ್ತಾ ಅವರಿಗೆ ಮೊದಲು ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಯೋಗಿ ಆದಿತ್ಯನಾಥ್ ಅವರು ಒಂದು ಬರೀ ಯೋಗಿಯವರಲ್ಲ, ದಟ್ ಈಸ್ ಎ ಎನರ್ಜಿ. ಅಡ್ಮಿನಿಸ್ಟ್ರೇಷನ್ ಅನ್ನೋದನ್ನ ಬಹಳ ನೀಟಾಗಿ ತೋರಿಸಿದ್ದಾರೆ ಇದರಲ್ಲಿ. ಪಾರ್ಟ್ 2 ಬೇಗ ಬರಲಿ ಅಂತ ಧರಣ ಕೂರ್ತೀವಿ ನಾವೀಗ. ತುಂಬ ಚೆನ್ನಾಗಿದೆ. ಯೋಗಿ ಬಗ್ಗೆ ಒಂದು ಬಯೋಗ್ರಫಿ, ಆಟೋಬಯೋಗ್ರಫಿ ಇಷ್ಟು ಚೆನ್ನಾಗಿ ಚಿತ್ರದಲ್ಲಿ ಮೂಡಿ ಬರೆಸಿದ್ದಾರೆ. ತುಂಬ ಚೆನ್ನಾಗಿದೆ. ಪಾರ್ಟ್ 2ಗೆ ಕಾಯ್ತಾ ಇದ್ದೀವಿ. CM ಆದಮೇಲೆ ಏನೇನು ಮಾಡಿದ್ರು ಅಂತ ನೋಡಬೇಕು. ನ್ಯೂಸ್ಗಳಿದೆ, ಆದರೆ ಈ ಚಿತ್ರದಲ್ಲಿ ರೂಪದಲ್ಲಿ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಕಾಯ್ತಾ ಇದ್ದೀವಿ, ಖಂಡಿತ ಮಾಡಬೇಕು. ಟ್ರುತ್ ಇಸ್ ಸ್ಟ್ರೇಂಜರ್ ದರ್ ಫಿಕ್ಷನ್ ಅನ್ನೋಂಗೆ ಈ ಟೈಮಲ್ಲಿ ನಾವಿರೋದು, ಇಂಥ ಲೀಡರ್ಸ್ ಇರೋದು ಅದ್ಭುತ. ಇನ್ನೊಮ್ಮೆ ಬರಲಿ, ಪಾರ್ಟ್ 2 ಬೇಗ ಬರಲಿ ಅಂತ ಧರಣ ಕೂರ್ತೀವಿ ನಾವೀಗ. ತುಂಬ ಚೆನ್ನಾಗಿದೆ, ಬಹಳ ಎಂಗೇಜಿಂಗ್ ಆಗಿದೆ. ಮತ್ತು ಬಹಳ ವಿಚಾರ ಗೊತ್ತಾಯಿತು ಅವರ ವ್ಯಕ್ತಿತ್ವದ ಹಿಂದೆ, ಅವರ ಅನುಭವ, ಜೀವನಾನುಭವ, ಹಿನ್ನೆಲೆ, ಹೇಗೆ ದ ಮೇಕಿಂಗ್ ಆಫ್ ಯೋಗಿ. ಒಳ್ಳೆ ಮೂವಿ. ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಮೇಡಮ್. ಆ್ಯಕ್ಟಿಂಗ್ ಎಲ್ಲ ತುಂಬ ಆಲ್ಮೋಸ್ಟ್ ನಾರ್ಮಲ್, ನ್ಯಾಚುರಲ್ ಆಗಿ ಇದ್ದಂಗಿತ್ತು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಸಂತೋಷ ಆಯಿತು. ಇದನ್ನು ಮುಖ್ಯವಾಗಿ ಮಕ್ಕಳುಗಳಿಗೆ, ಹೈಸ್ಕೂಲ್ ಮಕ್ಕಳಿಗೆಲ್ಲ ತೋರಿಸಿದ್ರೆ ಅವರಿಗೆ ದೇಶಾಭಿಮಾನ ಎಲ್ಲ ಬೆಳೆಸ್ಬೋದು ಅನ್ನೋದು ನಮಗನ್ಸುತ್ತೆ. ಸೊ ಈ ಥರದನ್ನು ಆದಷ್ಟು ಸ್ಕೂಲ್ ಮಕ್ಕಳಿಗೆ ಕರಿಕ್ಯುಲಮಲ್ಲಿ, ಪಾಠದಲ್ಲಿ ಹೇಳಿಸ್ಬೇಕು ಅಂತ ಅನ್ಕೋತೀವಿ. ತುಂಬ ಚೆನ್ನಾಗಿತ್ತು. ಡೈರೆಕ್ಷನ್ಸ್ ಆಗಲಿ, ಪ್ರೊಡಕ್ಷನ್ಸ್ ಆಗಲಿ, ಈ ಥರ ಮೂವಿ ಫಸ್ಟ್ ಟೈಮ್ ನೋಡಿರೋದು. ಪೊಲಿಟಿಕಲ್ ಮೂವಿಯಲ್ಲಿ ಯೋಗಿನಂದ ಅವ್ರ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಾನೊಂದು ಕೋಟಲ್ಲಿ ಹೇಳ್ತೀನಿ, ಪೊಲೈಟ್ ವರ್ಡ್ ಆ್ಯಂಡ್ ಎ ಕೈಂಡ್ ಡೀಡ್ ಕ್ಯಾನ್ ಹೀಲ್ ಎ ಹಾರ್ಟ್ ಆ್ಯಂಡ್ ಎ ಸೂತಿ ಸ್ಮೈಲ್ ವಿಚ್ ಶೋಸ್ ಅ ರಾಯಲ್ ನೇಮ್ ಆ್ಯಂಡ್ ಎ ರಾಯಲ್ ಪೊಲಿಟಿಕಲ್ ಲೀಡರ್ ಯೋಗಿನಾಥನ್. ಜೈ ಶ್ರೀರಾಮ್. ದಯವಿಟ್ಟು ಎಲ್ಲ ಯುವಕರಿಗೆ ಈ ಒಂದು ಮೂವಿ ತಲುಪಬೇಕು. ಹೇಗೆ ಸಮಾಜ ಸೇವೆಯಿಂದ ಬರೀ ಸಮಾಜ ಸೇವೆಯಲ್ಲೇ ಇರೋದಲ್ಲ, ನಮ್ಮ ರಾಜಕೀಯದಲ್ಲೂ ಅವರ ಅನುದಾನ ಕೊಟ್ಟು ಸಮಾಜಕ್ಕೆ ಒಂದು ಕೊಡುಗೆಯಾಗಿರಬೇಕು ಅನ್ನೋದು ಒಂದು ಸಂದೇಶ ತಲುಪಿಸ್ತಿದ್ದಾರೆ ಯೋಗಿ ಆದಿತ್ಯನಾಥ್ ಅವರು. ಈಗ ಪ್ರೆಸೆಂಟ್ ಎಲ್ಲ ಕಾಲೇಜ್ಗಳಲ್ಲಿ ಎಲೆಕ್ಷನ್ ನಡೀತಾ ಇದೆ. ಎಲೆಕ್ಷನ್ಗಳಲ್ಲಿ ಪಾರ್ಟ್ ಹೆಂಗೆ ತೊಗೋಬೇಕಂತ ಈ ಮೂವಿಯಲ್ಲಿ ಹೇಳ್ಕೊಟ್ಟವ್ರೆ. ಎಲೆಕ್ಷನಲ್ಲಿ ಯಾವ ಥರ ವಿರೋಧ ಆಗ್ತಾ ಇದೆ, ಏನು ಆ್ಯಕ್ಟಿವಿಟೀಸ್ ನಡೀತಾ ಅದಕ್ಕೆ ಹೆಂಗೆ ವಿರೋಧ ಮಾಡಬೇಕು, ದೇಶದ ರಕ್ಷಣೆ ಅದು ತೋರಿಸ್ಕೊಟ್ಟವ್ರೆ. ಸೊ ಆ ಥರ ABP ಜಾಯ್ನ್ ಆಗಿ, ಇಲ್ಲಾಂದರೆ ನಮ್ಮ ಯಾವುದನ್ನ ಸಂಘಟನೆ ಯೂನಿಯನ್ಗಳಿಗೆ ಜಾಯ್ನ್ ಆಗಿ, ಸ್ಟೂಡೆಂಟ್ ಯೂನಿಯನ್ದ ಜಾಯ್ನ್ ಆಗಿ, ಸ್ಲೋಗಿ ಅಲ್ಲಿಂದ ನಿಮಗೊಂದು ಪಾತ್ ಕಾಣುತ್ತೆ ನಿಮಗೆ ಎಂಟ್ರಿ ಮಾಡೋಕ್ಕೆ. ಇಲ್ಲ ಒಂದು ಕಡೆ ನಿಮಗೆ ಇದು ಧರ್ಮದ ಕೆಲಸದ ಸಲುವಾಗಿ ಒಂಥರ ರೂಟ್ ಕಾಣುತ್ತೆ. ಮೂವಿ ತುಂಬ ಚೆನ್ನಾಗಿತ್ತು. ಅಂದರೆ ನಮಗೆ ಗೊತ್ತಿರಲಿಲ್ಲ, ಈವನ್ ಈ ರೈಟ್ ವಿಂಗ್ ಫಾಲೋವರ್ಸ್ ಆಗಿದ್ರೂ ಅವ್ರ ಬಗ್ಗೆ ಅವರು ಬೆಳೆದು ಬಂದಿದ್ದ ರೀತಿ, ಪಟ್ಟಿದ ಕಷ್ಟ, ಡೇರ್ನೆಸ್ ನಮಗೆ ಗೊತ್ತಿರಲಿಲ್ಲ. ಬರೀ ಅವರು CM ಆದಮೇಲೆ ಜನರಿಗೆ ಗೊತ್ತಾಗಿದ್ದಾರೆ. CM ಆಗೋ ಮುಂಚೆ ಅವ್ರು ಯಾವ ಥರ ಅದಕ್ಕೋಸ್ಕರ ಟ್ರೈ ಮಾಡಿದ್ರು, ಅವ್ರ ಆಧ್ಯಾತ್ಮಿಕ ರೀತಿಯಲ್ಲೂ ಹೇಗೆ ಮುಂದುವರೆದ್ರು, ಎರಡನ್ನೂ ಬ್ಯಾಲೆನ್ಸ್ ಮಾಡಿದ ರೀತಿ ತುಂಬ ಚೆನ್ನಾಗಿತ್ತು. ಇದು ನಮಗೆ ಗೊತ್ತಿರಲಿಲ್ಲ. ಅಂದರೆ ಎಷ್ಟು ಯೋಗಿಜಿ ಫ್ಯಾನ್ ನಾವು ಅಂದರೆ ನಮ್ಮಂಥವ್ರಿಗೆ ಗೊತ್ತಿಲ್ಲ, ಅಂದರೆ ಕಾಮನ್ ಪೀಪಲಿಗೆ ಗೊತ್ತಿರಲ್ಲ. ಇದು ಆ್ಯಕ್ಚುಲಿ ಜಾಸ್ತಿ ಜನರಿಗೆ ರೀಚ್ ಆಗಬೇಕು. ಇದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಆಗಬೇಕಿತ್ತು ತುಂಬ. ಇನ್ನಾದ್ರೂ ಒಳ್ಳೆಯದೇ. OTTಲೆಲ್ಲ ತುಂಬ ಚೆನ್ನಾಗಿ ಓಡಬೇಕು. ಇದು ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ, ನೋಡಬೇಕು. ದಯವಿಟ್ಟು ಬಂದು ನೋಡಿ. ಥ್ಯಾಂಕ್ ಯು. ನಮ್ಮ ಶಂತನು ಗುಪ್ತಾ ಅವರಿಗೆ ಮೊದಲು ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಇಂಥ ಒಂದು ರಾಷ್ಟ್ರವಾದಿ ವಸ್ತುವನ್ನು ಇಟ್ಕೊಂಡು, ವ್ಯಕ್ತಿಯನ್ನು ಇಟ್ಕೊಂಡು ಇವತ್ತಿರೋರನ್ನು ಮಾಡಿರೋದು ತೀರಾ ಅಪರೂಪವಾದಂಥ ವಿಚಾರ. ಇನ್ನು ಸಿನಿಮಾ ಅಂತೂ ನಮ್ಮ ಯೋಗಿಜಿ ಬಗ್ಗೆ ಹೇಳೋದಕ್ಕೆ ತುಂಬ ಇದೆ, ಆದರೆ ತುಂಬ ಕ್ರಿಸ್ಪಾಗಿ ಮಾಡಿದ್ದಾರೆ. ಇವತ್ತು ಅವರು ಏನು ನಿಂತಿದ್ದಾರೆ, ಈ ಒಂದು ದೊಡ್ಡ ಪರ್ಸನ್ಯಾಲಿಟಿ, ಅದರ ಹಿಂದಿನ ಕಥೆಯನ್ನು ಹೇಳಿದ್ದಾರೆ. ತುಂಬ ಇನ್ಸ್ಪೈರಿಂಗ್. ಇದೊಂಥರ ಪ್ರೇರಣೆ ಕೊಡುವಂಥದ್ದು. ರಾಷ್ಟ್ರಭಕ್ತಿ, ದೇಶಭಕ್ತಿ, ಎಲ್ಲದರ ವಿಚಾರವು, ಸಮಾಜ ಸೇವೆ ಅದ್ಭುತವಾಗಿತ್ತು. ಈ ಥರ ಮೂವೀಸ್ ಬರೋದೇ ತುಂಬ ಅಪರೂಪ. ಈ ಮೂವಿ ತೆಗೆದಿರೋ ಡೈರೆಕ್ಟರ್ಗೆ ಮೊದಲಾಗಿ ನನ್ನ ಅಪ್ರಿಷಿಯೇಷನು. ತುಂಬಾ ಹೃತ್ಪೂರ್ವಕ, ತುಂಬ ಎಂಜಾಯ್ ಮಾಡಿದ್ದೀನಿ ಫಿಲಮ್ನ. ಈ ಮೂವಿ ಇವತ್ತು ನೋಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ನಮ್ಮ ದೇಶಕ್ಕೆ. ಪ್ರತಿಯೊಂದು ಜಿಲ್ಲೆಯಲ್ಲೂ, ವಿಲೇಜಲ್ಲೂ ಇದನ್ನು ರಿಲೇ ಮಾಡಿದ್ರೆ ಗೌರ್ಮೆಂಟು ಒಂದು ಸ್ಪಿರಿಟ್ ಅನ್ನೋದು ಪ್ರತಿ ಮಕ್ಕಳಲ್ಲೂ ಹುಟ್ಟಿ ದೇಶ ಸೇವೆಗಾಗಿ ಅವ್ರು ತುಂಬ ಕಷ್ಟಪಟ್ಟು ಮುಂದೆ ಬರ್ಬೋದು. ಕರಪ್ಷನ್ ಅನ್ನೋದು ಅವಾಯ್ಡ್ ಮಾಡ್ಬೋದು ಈ ಮೂವಿ ನೋಡಿದ್ರೆ ಮಕ್ಕಳು. ಅಜೇಯ ಈಗ ರೀಸೆಂಟಾಗಿ ರಾಷ್ಟ್ರಧ್ವಜ ಒಂದು ಧರ್ಮಧ್ವಜವಾಗಿದೆ ರಾಮರಾಜ್ಯದಲ್ಲಿ. ಈ ಥರ ಮೂವಿ ಏನಕ್ಕೆ ಸಂತರಾಗ್ತಾರೆ? ಸಂತರಾಗೋದು ಲೋಕ ಕಲ್ಯಾಣಕ್ಕೆ. ಮತ್ತು ನಮ್ಮ ಸಮಾಜದಲ್ಲಿ ಏನು ಮೆಸೇಜ್ ಮಾಹಿತಿ ಮುಟ್ಟಿದೆ ಅಂದರೆ, ರಾಜಕೀಯ ತುಂಬ ಕಚಡ, ಅಲ್ಲಿ ಹೋಗಬಾರ್ದು ಅಂತ ಮಕ್ಕಳಿಗೆ
ಅವ್ರನ್ನ ಅಸ್ಥಿರತೆ ತುಂಬೋದು, ಅದರ ಬಗ್ಗೆ ಭಯ ಪಡುವಂಥ ತುಂಬುವಂಥದ್ದನ್ನು ಪೇರೆಂಟ್ಸ್ಗಳು ಮಾಡ್ತಾರೆ. ಅದು ಹಾಗಲ್ಲ. ಅದು ಮಾನವತೆ ಸೇವೆ, ಭಗವಂತನ ಸೇವೆ, ಸಮಾಜ ಸೇವೆ ಅನ್ನೋದನ್ನು ಎಷ್ಟು ಪವಿತ್ರವಾದ ಕೆಲಸ. ಮತ್ತು ಅವರು ಹೇಳ್ತಾರೆ ಈ ಮೂವಿದಲ್ಲಿ ಒಂದು ಉದ್ದೇಶದ ಲೋಕ ಕಲ್ಯಾಣದ ಉದ್ದೇಶದ, ಸಮಾಜ ಸೇವೆ ಉದ್ದೇಶದ, ರಾಷ್ಟ್ರದ ಉದ್ದೇಶದ ಮೊದಲನೇ ಹೆಜ್ಜೆ ನೀವು ಅಧಿಕಾರ ಹಿಡಿಯೋದು. ಅಧಿಕಾರ ಇಲ್ಲ ಅಂದರೆ ನೀವೇನು ಸೇವೆ ಮಾಡ್ತೀರಾ? ಜನಗಳ ಅಮೌಂಟನ್ನು ಜನಗಳ ಒಳ್ಳೆ ಉಪಯೋಗಕ್ಕೆ ಉಪಯೋಗಿಸಿದ್ರೆ ಅದು ಲೋಕ ಕಲ್ಯಾಣ. ಡೂ ಗುಡ್ ಬಿ ಗುಡ್, ಅದನ್ನ ಬೇಸಿಕ್ ಮೂವಿ. ಅದೇ ಥರ ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ, ಎಷ್ಟಾಗುತ್ತೋ ಅಷ್ಟು ಎಲ್ಲರಿಗೂ ಸ್ಪ್ರೆಡ್ ಮಾಡಿ. ಮೂವಿ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ನಮಸ್ಕಾರ, ನಾವು ಟೀಮ್ ನಾರಿ ಶಕ್ತಿ. ಸೊ ಇಂಥ ಯೋಗಿ ಆದಿತ್ಯನಾಥ್ ಅವ್ರದ್ದು ಮೂವಿ, ಅವ್ರದ್ದು ಲೈಫ್ ಸ್ಟೋರಿ ನಾವು ಬುಕ್ ರೂಪದಲ್ಲಿ ಓದಿದ್ವಿ. ಬಟ್ ಇದು ಒಂದು ಮೂವಿ ರೂಪದಲ್ಲಿ ನಮಗೆ ಆರ್ಗನೈಸ್ ಮಾಡಲಿಕ್ಕೆ ಅವಕಾಶ ಸಿಕ್ತು. ಮೂವಿ ಪ್ರೊಡ್ಯೂಸರ್ ಟೀಮ್ಗೆ, ಸ್ಪಾನ್ಸರ್ಗಳಿಗೆ ತುಂಬ ಧನ್ಯವಾದಗಳು ಹೇಳ್ತಾ ಇದ್ವಿ. ಸ್ತ್ರೀ ಸಶಕ್ತೀಕರಣ ಎಷ್ಟು ಇಂಪಾರ್ಟೆಂಟ್ ಅಂತ ಇಂದ ಮೂವಿಯಲ್ಲಿ ತೋರಿಸಿದ್ದಾರೆ. ಸೊ ಅದೇ ಪ್ರಕಾರವಾಗಿ ನಮ್ಮ ಸ್ತ್ರೀ ಶಕ್ತಿ, ನಮ್ಮದು ತಂಡ ಏನಿದೆಯೋ ಇವರೆಲ್ಲರೂ ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಿದ್ದಾರೆ. ನಾವು ಎಷ್ಟೊಂದು ಆ್ಯಕ್ಷನ್, ಥ್ರಿಲ್ಲರ್, ಹಾರರ್, ಕಾಮಿಡಿ ಎಂತೆಂಥ ಮೂವೀಸ ನೋಡ್ತೀವಿ. ಆದರೆ ಒಂದು ನಿಜವಾದ ಯುಗ ಪುರುಷಂದು ಬಯೋಪಿಕ್ನ ಇಂಥ ಒಳ್ಳೆ ಮೂವಿಯನ್ನು ನೋಡೋ ಭಾಗ್ಯ ನಮಗೆ ಸಿಕ್ತು. ಸೊ 3 cheers ಟು ನಮ್ಮ ನಾರಿ ಶಕ್ತಿ ಗ್ರೂಪ್. ಥ್ಯಾಂಕ್ ಯು ಸೋ ಮಚ್. ನಾವು ಈ ಮೂವಿ ನೋಡಿದ್ಮೇಲೆ ಭಾಳ ಇನ್ಸ್ಪಿರೇಷನ್ ಆಗಿದೆ. ಪ್ರತಿ ಒಬ್ಬ ರಾಜಕಾರಣಿ, ಸರ್ಕಾರದ ಅಧಿಕಾರಿಗಳು, ನಾಗರಿಕರು, ಮಕ್ಕಳು ಎಲ್ಲರೂ ನೋಡಬೇಕು. ನಾವು ಹೇಗೆ ಪಾಲಿಟಿಕ್ಸ್ನ ಚೇಂಜ್ ಮಾಡ್ಬೋದು, ರಾಜಕಾರಣ ಚೇಂಜ್ ಮಾಡ್ಬೋದು, ಹೇಗೆ ನಮ್ಮ ದೇಶನ ಬೇರೆ ಥರ ತರ್ಬೋದು ಅನ್ನೋದು ಈ ಮೂವಿ ನೋಡಿ ಎಲ್ಲರೂ ಕಲಿಬೇಕು. ತುಂಬ ಚೆನ್ನಾಗಿದೆ. ಯೋಗಿ ಆದಿತ್ಯನಾಥ್ ಜಿ ಅವರ ಒಂದು ಜೀವನದ ಕಿರುಪರಿಚಯವನ್ನು ನಾವು ತಿಳ್ಕೊಂಡಿದ್ದೇವೆ. ಈ ಒಂದು ಸಿನಿಮಾ ಯಾವ ಥರ ನಮಗೆ ಒಂದು ಮನಸ್ಸಿಗೆ ತಟ್ಟಿತು ಅಂತಂದರೆ, ಧರ್ಮ ಮತ್ತು ರಾಜಕೀಯ ಒಟ್ಟಿಗೆ ಸೇರೋದಿಲ್ಲ ಅಂತ ಹೇಳುವ ಆ ಒಂದು ಮಿಥ್ಯೆ ನಮಗಿಲ್ಲಿ ಗೊತ್ತಾಯಿತು. ಯಾಕೆಂತಂದರೆ ಮನಸ್ಸು ಸ್ವಚ್ಛವಾಗಿದ್ದಾಗ, ಸಂಕಲ್ಪ ದೃಢವಾಗಿದ್ದಾಗ ಮತ್ತು ನಾವು ದೇಶ ಸೇವೆ ನಮ್ಮ ಒಂದು ಪ್ರಾಶಸ್ತ್ಯ ಅಂತ ಅಂದುಕೊಂಡಾಗ ಯಾವ ರೀತಿ ನೀವು ಸಾಧನೆ ಮಾಡಬಹುದು ಎಂಬುದನ್ನು ಯೋಗಿ ಆದಿತ್ಯನಾಥ್ ಜಿ ಅವರು ತೋರಿಸಿಕೊಟ್ಟಿದ್ದಾರೆ. ಇದು ಎಲ್ಲ ಯುವಜನತೆಗೂ ಮಾತ್ರವಲ್ಲ, ಯುವಜನತೆ ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ ಒಂದು ಪ್ರೇರಣಾದಾಯಿ ಸಿನಿಮಾ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು ಎಲ್ಲ ಜನರಿಗೆ ಮುಟ್ಟಬೇಕು. ಹಾಗೂ ಆ ಒಂದು ನಮ್ಮ ಸನಾತನ ಧರ್ಮದಲ್ಲಿ ನೀವು ನೋಡಿರ್ಬೋದು, ಚಾಣಕ್ಯ ಅಥವಾ ಈ ಹಕ್ಕಬುಕ್ಕರನ್ನು ಮುಂದೆ ತಂದಂತಹ ಸ್ವಾಮೀಜಿ ಇವರೆಲ್ಲರೂ ಧರ್ಮವನ್ನು ಎತ್ತಿ ಹಿಡಿದು ರಾಜ್ಯಭಾರ ಮಾಡೋದು ಹೇಗೆ ಅಂತ ಅವ್ರು ತೋರಿಸಿಕೊಟ್ಟಿದ್ದಾರೆ. ಅದೇ ದಾರಿಯಲ್ಲಿ ಯೋಗಿ ಆದಿತ್ಯನಾಥ್ ಜಿ ಅವರು ನಡೀತಾ ಇದ್ದಾರೆ. ಇದಕ್ಕೋಸ್ಕರ ಅವರಿಗೆ ಧನ್ಯವಾದಗಳು. ತುಂಬಾ ಚೆನ್ನಾಗಿದೆ. ನಮ್ಮ ಭಾರತದಲ್ಲಿರೋ ಎಲ್ಲ ಕೋಟಿ ಜನಗಳು ಇದನ್ನು ಖಂಡಿತ ನೋಡಲೇಬೇಕು ಅಂತ ನಾನು ಹೇಳ್ಕೊತೀನಿ. ಯಾಕಂದರೆ ಅಷ್ಟು ಚೆನ್ನಾಗಿದೆ. ಅಂದರೆ ನಮ್ಮ ಖಂಡಿತ ಎಲ್ಲರೂ ನೋಡ್ಬಿಟ್ರೆ, ಇನ್ಸ್ಪೈರ್ ಆದರೆ ಆ ಸ್ಟೋರಿನ ನಮ್ಮ ದೇಶ ಎಲ್ಲೋ ಹೊಟ್ಟೋಗ್ಬಿಡುತ್ತೆ. ನಂಬರ್ 1 ಗ್ಲೋಬಲಲ್ಲಿ ನಂಬರ್ 1 ಆಗಿಬಿಡುತ್ತೆ. ಆದ್ದರಿಂದ ಎಲ್ಲರೂ ಖಂಡಿತ ಈ ಮೂವಿ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. Ajay movie is a wonderful movie. Everybody should watch this movie. Must watch this movie. ತುಂಬ ಒಂದು ಪುಸ್ತಕ ರೂಪದಲ್ಲಿರೋದನ್ನು ಒಂದು ಮೂವಿ ತೆಗೆದು ಎಲ್ಲರಿಗೂ ಅರ್ಥೈಸಿದಾರಲ್ಲ, ಅದು ತುಂಬ ಖುಷಿ ಆಯಿತು. ಧನ್ಯವಾದಗಳು ಈ ಮೂವಿ ತೆಗೆದವ್ರಿಗೆ. ಇವತ್ತು ಈ ಸಿನಿಮಾವನ್ನು ಪ್ರತಿಯೊಬ್ಬ ಹಿಂದೂ, ಪ್ರತಿಯೊಬ್ಬ ಮಠಾಧಿಪತಿ, ಪ್ರತಿಯೊಬ್ಬ ಸ್ವಾಮೀಜಿ ನೋಡಬೇಕು. ಯಾಕೆಂತ ಹೇಳಿದ್ರೆ ರಾಷ್ಟ್ರದ ಮೇಲೆ, ಧರ್ಮದ ಮೇಲೆ, ಸಮಾಜದ ಮೇಲೆ ಆಕ್ರಮಣ ಹೆಚ್ಚಾದಾಗ, ಲವ್ ಜಿಹಾದು, ಮತಾಂತರ, ಹಲಾಲ್ ಜಿಹಾದು, ಇದೆಲ್ಲ ಭಯೋತ್ಪಾದನೆ ಹೆಚ್ಚಾಗಿ ರಾಷ್ಟ್ರ ಮುಳುಗ್ತಾ ಇರಬೇಕಾದ್ರೆ ಆ ರಾಷ್ಟ್ರವನ್ನು ಪುನರ್ ನಿರ್ಮಾಣ ಮಾಡಲಿಕ್ಕಾಗಿ ಒಬ್ಬ ಸಂತರು ಭಾರತದಲ್ಲಿ ಬರ್ತಾರೆ. ಛತ್ರಪತಿ ಶಿವಾಜಿ ಮಹಾರಾಜಿಗೆ ಮಾರ್ಗದರ್ಶನ ಸಮರ್ಥ ರಾಮದಾಸರು, ಆರ್ಯ ಚಾಣಕ್ಯರು, ಚಂದ್ರಗುಪ್ತ ನಮೋರೆಯ ಮೂಲಕ. ಅದೇ ರೀತಿಯಲ್ಲಿ ಯೋಗಿ ಆದಿತ್ಯನಾಥರವರು ಗುರುಗಳ ಪ್ರೇರಣೆಯಿಂದ ಪುನಃ ಹದಗೆಟ್ಟ ಹಿಂದೂ ಸಮಾಜವನ್ನು ಹೇಗೆ ರಾಷ್ಟ್ರ ನಿರ್ಮಾಣಕ್ಕಾಗಿ ಅವರು ಕಾರ್ಯ ಮಾಡಿದರು ಹೇಳುವ ಒಂದು ಪ್ರೇರಣೆ ಇದೆ. ಇದರಲ್ಲಿ ಅವರು ಪಟ್ಟಂಥ ಶ್ರಮ ಇರ್ಬೋದು, ಪಟ್ಟಂಥ ಒಂದು ಕಠಿಣ ಬೇರೆ ರೀತಿ ಪ್ರಸಂಗಗಳಿರ್ಬೋದು. ಅದರಿಂದ ಪ್ರತಿಯೊಬ್ಬರು ಪ್ರೇರಣೆ ಪಡ್ಕೊಂಡು ಯಾವ ರೀತಿ ಯೋಗಿ ಆದಿತ್ಯನಾಥರವರು ಕಾರ್ಯ ಮಾಡೋದು, ಅದೇ ರೀತಿ ಪುನಃ ರಾಷ್ಟ್ರ ನಿರ್ಮಾಣ ಕಾರ್ಯಕ್ಕಾಗಿ, ರಾಮರಾಜ್ಯಕ್ಕಾಗಿ ನಾವೆಲ್ಲ ಹೋರಾಟ ಮಾಡೋದು ಈ ಮೂವಿಯಿಂದ ಕಲಿಯುವಂಥ ಒಂದು ಪಾಠ ಇದೆ. ಯೋಗಿ ಆದಿತ್ಯನಾಥ್ ಅವರು ಒಂದು ಬರೀ ಯೋಗಿಯವರಲ್ಲ, ದಟ್ ಈಸ್ ಎ ಎನರ್ಜಿ. ಇವತ್ತಿನ ದಿವಸ ನಮಗೆ ಈ ಒಂದು ಸಿನಿಮಾ ಪ್ರತಿಯೊಂದು ಮಕ್ಕಳುಗಳಿಗೆ ಒಂದು ಪಾಠದ ರೂಪದಲ್ಲಿ ತೊಗೋಬೇಕಾಗತ್ತೆ. ಅಡ್ಮಿನಿಸ್ಟ್ರೇಷನ್ ಅನ್ನೋದನ್ನು ಭಾಳ ನೀಟಾಗಿ ತೋರಿಸಿದ್ದಾರೆ ಇದರಲ್ಲಿ. ಸೊ ಭಾಳ ಸ್ವಚ್ಛಂದ. ಬರೀ ನಾವೇನು ಮಾಡ್ತೀವಿ, ನಮ್ಮ ಮನೆ ನಮ್ದು ಏನಿದೆ ಒಳಗಡೆ, ನಮ್ಮದೊಂದು ಬರೀ ನಮ್ಮ ಮನೇನ ಸ್ವಚ್ಛ ಮಾಡಿಕೊಂಡ್ರೆ ಆಗಲ್ಲ. ಇಡೀ ರಾಷ್ಟ್ರದ ಸ್ವಚ್ಛ ನಿರ್ಮಾಣ ಆಗಬೇಕು ಅಂದರೆ ಇಂಥ ಒಂದು ಮೂವಿಗಳನ್ನ ಮಕ್ಕಳಿಗೆಲ್ಲ ಕರ್ಕೊಂಬಂದು ತೋರಿಸ್ಬೇಕು. ಹಾಗಾಗಿ ಹೆಚ್ಚೆಚ್ಚಿಗೆ ಪ್ರಮೋಟ್ ಮಾಡಿ, ಯಾವುದೇ ರೀತಿ ವೇಸ್ಟ್ ಮಾಡದೆ, ಏನು ಫಿಲಮ್ಗಳು ಬೇರೆದು ಏನಿದ್ರು ನಿಮ್ಮದು ಸೀರಿಯಲ್ಗಳು ಮತ್ತು ನೆಟ್ಫ್ಲಿಕ್ಸು, ಅಮೆಝಾನ್ ಎಲ್ಲ ಸ್ಟಾಪ್ ಮಾಡಿ ಒಂದು ದಿವಸ ನಿಮ್ಮ ಮಕ್ಳುಗಳು ಕರ್ಕೊಂಬಂದು ಈ ಮೂವಿನ ತೋರಿಸಿ. ಈ ಆಪರ್ಚುನಿಟಿ ಮಿಸ್ ಮಾಡ್ಕೋಬೇಡಿ. ಥಿಯೇಟ್ರಿಂದ ಹೋದ್ಮೇಲೆ
ಅವ್ರಿಗೆ ಇಂಥ ಒಂದು ಒಳ್ಳೆಯ ಮೂವಿ ನೋಡೋ ಅವಕಾಶ ಸಿಗೋದಿಲ್ಲ. ಇದು ದೊಡ್ಡ MBA ಮತ್ತು ನಿಮ್ಗೆ ಯಾವುದೇ ರೀತಿಯ ಯೂನಿವರ್ಸಿಟಿಗಿಂತ ಒಂದು ದೊಡ್ಡದೊಂದು ಚಿತ್ರೀಕರಣ ಮಾಡಲಾಗಿದೆ. ಇದ್ರ ಮೂಲಕ ನಿಮಗೆ ಅಡ್ಮಿನಿಸ್ಟ್ರೇಷನ್ನ ಮಕ್ಕಳುಗಳು ಕಲಿತಾರೆ. ಸೊ ಜೈ ಹಿಂದ್, ಜೈ ಭಾರತ್.